ನಮಸ್ಕಾರ ರೈತ ಬಾಂಧವರಿಗೆ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಕೆಲವೊಂದಿಷ್ಟು ಏರಿಯಾ ಒಳಗೆ ಮಳೆ ಆಗತೈತಿ ಮತ್ತು ಕೆಲವೊಂದಿಷ್ಟು ಪ್ಲಾಟ್ಗಳು ಇವಾಗ ಫ್ಲವರಿಂಗ್ ಹಂತದೊಳಗೆ ಇದಾವೆ. ಮತ್ತು ಈಗ ಹಿಂಡಿ ಮತ್ತು ಚಡ್ಚನ್ ಸೈಡ್ ಜಾಸ್ತಿಯಾಗಿ ಮಳೆ ಆಗೋ ಕಾರಣದಿಂದ ಪ್ಲಾಟ್ಗಳು ಇನ್ನೂ ಅಲ್ಲಿ ಲೇಟಾಗಿ ಚಾಟ್ನಿ ಆಗಿರೋ ಕಾರಣದಿಂದ ಕೆಲವೊಂದಿಷ್ಟು ಪ್ಲಾಟ್ಗಳು ಇನ್ನೂ ಪುಂಗ ಸ್ಟೇಜ್ ಒಳಗದಾವೆ. ಈ ಹಂತದೊಳಗೆ ಪುಂಗ ಸ್ಟೇಜ್ ಒಳಗೆ ಗೊನೆ ಕರಗದೇ ಇರೋ ರೀತಿ ನಾವು ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಮತ್ತು ಫ್ಲವರಿಂಗ್ ಸ್ಟೇಜ್ ಒಳಗೆ ಕೊಡ್ರೋಗ ಬರದೇ ಇರೋ ರೀತಿ ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೋಬೇಕು. ಮತ್ತು ಈಗ ಇನ್ನು 18ರಿಂದ 22-23ನೇ ಸ್ಟೇಜ್ ಒಳಗೆ ಇರೋ ಪ್ಲಾಟ್ ಒಳಗೆ ಗೊನಿ ಸೈಜ್ ಆಗತ್ತಿಲ್ಲ. ಇವಾಗ ಗೊನಿ ಸೈಜ್ ಮಾಡಕ್ಕೆ ನಾವು ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಇವಾಗ ನೀವು ನಿಮ್ಮ ಪ್ಲಾಟ್ ಪೊಂಗ ಸ್ಟೇಜ್ ಒಳಗಿತ್ತಂದ್ರೆ ನೀವೇನು ಮಾಡ್ರಿ, ಸಿಂಪರ್ನೆ ಮುಖಾಂತರ ನೀರು 200 ಲೀಟರ್ CPPU 200 ಮಿಲಿ ಪ್ಲಸ್ SOP 800 ಗ್ರಾಮ್ ಪ್ಲಸ್ M45 400 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ನಾ ಈಗಾಗಲೇ ಹಿಂದಿನ ವಿಡಿಯೋಗಳು ಕೂಡ ಹೇಳಿದೆವು. CPPU ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ನಿಮ್ಗೆ ಗೊನೆ ಕರಗೋದಿಲ್ಲ. ಈ ರೀತಿ ಸಿಂಪರಣೆ ಮಾಡ್ಕೋರಿ. ಅದ ಎಜಿಟೆಕ್ CPPU ತೆಗೆದುಕೊಳ್ಳಿ 200 ಲೀಟರ್ ನೀರಿಗೆ 200 ಮಿಲಿ ಪ್ಲಸ್ SOP 800 ಗ್ರಾಮ್ ಪ್ಲಸ್ M45 400 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಇದಾದ ನಂತರ ಪ್ಲಾಟ್ 12ರಿಂದ 13ನೇ ದಿವಸ ಸ್ಟೇಜ್ ಒಳಗಿತ್ತ ನಿಮ್ಮ ಪ್ಲಾಟ್, ಅವಾಗ ಏನು ಮಾಡ್ರಿ, ನೀರು 200 ಲೀಟರ್ ಅಲ್ಗಾಮಿಡ್ಸ್ 500 ಮಿಲಿ ಪ್ಲಸ್ SOP 800 ಗ್ರಾಮ್ ಪ್ಲಸ್ M40Z78 400 ಗ್ರಾಮ್ ಪ್ಲಸ್ ಗ್ರೇಫಾ ಎಕರೆಗೆ 1 ಲೀಟರ್. ನೀವು ಮಿನಿಮಮ್ 300 ಲೀಟರ್ ನೀರಿಗೆ 1 ಲೀಟರ್ ಗ್ರೇಫಾ ಹಾಕೊಂಡು ಸಿಂಪರಣೆ ಮಾಡ್ಕೋಬಹುದು. ನಿಮ್ಗೆ 600 ಲೀಟರ್ ನೀರು ಹೋಗ್ತಿತ್ತ ಅಂದ್ರೆ ಗ್ರೇಫಾ 2 ಲೀಟರ್ ಹಾಕೋರಿ, ಅಲ್ಗಾಮಿಡ್ಸ್ 1 ಲೀಟರ್ ಪ್ಲಸ್ SOP 2.5 kg Z78 ಹಾಕೋರಿ 1 kg ಈ ರೀತಿ ಹಾಕೊಂಡು ನೀವು ಸಿಂಪರಣೆ ಮಾಡ್ಕೋಬಹುದು. ಇದರಿಂದ ನಿಮ್ಗೆ ಗೊನೆ ಇಂಪ್ರೂವ್ಮೆಂಟ್ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಗೊನೆ ಸಣ್ಣ ಇದ್ದು ಅಂದ್ರೆ ದಪ್ಪ ಆಗಕ್ಕೆ ಕೂಡ ಅನುಕೂಲ ಆಗ್ತೈತಿ. ಮತ್ತು ಗೊನೆ ಕರಗದೇ ಇರುವ ರೀತಿ ಇರಕ್ಕೆ ಕೂಡ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಇವಾಗ ನಿಮ್ಮ ಪ್ಲಾಟ್ ಗೊನೆ ಹಿಕ್ಕಾತಿರ್ಲಿಲ್ಲ ಅಂದ್ರೆ ಗೊನೆ ಸೈಜ್ ಆಗತ್ತಿರ್ಲಿಲ್ಲ ಅಂದ್ರೆ ನೀವೇನು ಮಾಡ್ರಿ, 20ರಿಂದ 25ನೇ ದಿವಸದ ಸ್ಟೇಜ್ ಒಳಗಿತ್ತಂದ್ರೆ ನೀವೇನು ಮಾಡ್ರಿ, GA 200 ಲೀಟರ್ ನೀರಿಗೆ 10 ppm ಅಂದ್ರೆ 10 ppm ಅಂದ್ರೆ 2 ಗ್ರಾಮ್, 5 ppm ಅಂದ್ರೆ 1 ಗ್ರಾಮ್. 200 ಲೀಟರ್ ನೀರಿಗೆ GA 10ರಿಂದ 15 ppm ಕೂಡ ತೆಗೆದುಕೊಳ್ಳಬಹುದು. GA 10 ppm ಅಲ್ಗಾಮಿಡ್ಸ್ 500 ಮಿಲಿ 200 ಲೀಟರ್ ನೀರಿಗೆ ಪ್ಲಸ್ ಗ್ರೇಫಾ 1 ಲೀಟರ್ ಎಕರೆಗೆ 1 ಲೀಟರ್. ಇದರ ಜೊತೆ ನೀವು ಯಾವುದೇ ಆದರೂ ಒಂದು ಒಳ್ಳೆ ಶಿಲೀಂಧ್ರನಾಶಕವನ್ನು ಹಾಕೋಬಹುದು. ಮೆಲೋಡಿಯೋ, ಆಂಡ್ರಾಕಾಲ್ ಈ ರೀತಿ ಕಿರಾರಿ ಯಾವ್ದು ಬೇಕಾದ್ರೂ ಕೂಡ ಹಾಕೋಬಹುದು. ಮೆಲೋಡಿಯೋ 400 ಗ್ರಾಮ್ ಈ ರೀತಿ ಹಾಕೊಂಡು ನೀವು ಸಿಂಪರಣೆ ಮಾಡ್ಕೋಬಹುದು. ಈ ಸಿಂಪರಣೆಯಿಂದ ನಿಮಗೆ ಗೊನೆ ಸೈಜ್ ಆಗ ಕೂಡ ಅನುಕೂಲ ಆಗ್ತೈತಿ ಮತ್ತು ಫಾಕ್ಲಿ ಬರಕ್ಕೆ ಕೂಡ ಅನುಕೂಲ ಆಗ್ತೈತಿ. ಅದ್ರ ಕಡಿಮೆ ಖರ್ಚಿನೊಳಗೆ ನಿಮಗೆ ಒಳ್ಳೆ ರಿಸಲ್ಟ್ ಬರಕ್ಕೆ ಅನುಕೂಲ ಐತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಈ ಪ್ಲಾಟ್ನಾಗ ನಿಮಗೆ ಆಲ್ಮೋಸ್ಟ್ ಈಗ ಮಳೆ ಆಗತೈತಿ ಮತ್ತು ಕೆಲವೊಂದು ಸೈಡ್ ಮಂಜು ಕೂಡ ಬೀಳತೈತಿ. ಈ ಹಂತದೊಳಗೆ ಏನಾಗ್ತೈತಿ, ಕೆಲವೊಂದು ಸೈಡ್ ಸ್ವಲ್ಪ ಡೌನಿ ಬರುವ ಸಾಧ್ಯತೆ ಕೂಡ ಇರ್ತೈತಿ. ನಿಮ್ಮ ಪ್ಲಾಟ್ನಾಗ ಈಗಾಗಲೇ ನೀವು ಫಿಲ್ಪುಟ್ ತೆಗೆದಿದ್ರಿ ಅಂದ್ರೆ ಫಿಲ್ಪುಟ್ ಆದ ನಂತರ ನೀವೇನು ಸಿಂಪರಣೆ ಮಾಡಿರಿ, ನೀರು 200 ಲೀಟರ್ ಎಲಿಯಟ್ 400 ಗ್ರಾಮ್ ಪ್ಲಸ್ ಅಂಟ್ರಾಕಾಲ್ 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಗಿಂತ ಮುಂಚಿತವಾಗಿ ಯಾವುದೇ ರೀತಿಯ ಕಾಪರ್ ಯುಕ್ತ ಔಷಧಗಳ ಸಿಂಪರಣೆ ಆಗಿರಬಾರ್ದು. 2 ದಿನ ಮುಂಚಿತವಾಗಿ ಮತ್ತು ಅದು ಸಿಂಪರಣೆ ಆದ 2 ದಿನಗಳ ನಂತರ ಯಾವುದೇ ರೀತಿಯ ಕಾಪರ್ ಯುಕ್ತ ಔಷಧಗಳ ಸಿಂಪರಣೆ ಆಗಿರ್ಬೋದು. ಲೈಕ್ ಕೊಸೈಡ್ ಆಗಲಿ, ಬ್ಲೂ ಕಾಪರ್ ಆಗಲಿ ಈ ರೀತಿ ಯಾವುದೇ ಔಷಧಗಳ ಸಿಂಪರಣೆ ಆಗಿರ್ಬೋದು. ಕಾಪರ್ ಯುಕ್ತ ಔಷಧಗಳ ತುತ್ತಿ ಕೂಡ ಸಿಂಪರಣೆ ಆಗಿರಬಾರ್ದು 2 ದಿನ ಮುಂಚಿತವಾಗಿ ಅಥವಾ 2 ದಿನ ಸಿಂಪರಣೆ ಆದ 2 ದಿನಗಳ ನಂತರ. ಇದರಿಂದ ಏನಾಗ್ತೈತಿ, ಸಿಂಪರಣೆ ಮಾಡ್ಕೊಂಡ್ರಿ ಅಂದ್ರೆ ನೀವು ಎಲಿಯಟ್ ಆಂಟ್ರಾಕಾಲ್ ಸಿಂಪರಣೆ ಅಥವಾ ಪ್ರೊಪೈಲರ್ ಸಿಂಪರಣೆ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಸ್ಕಾಚಿಂಗ್ ಆಗುವ ಸಾಧ್ಯತೆ ಇರ್ತೈತಿ. ಆದ ಕಾರಣದಿಂದ ಕಾಪರ್ 2 ದಿನಗಳ ಹಿಂದೆ ಮತ್ತು ಮುಂದೆ ಯೂಸ್ ಮಾಡ್ಬೋದ್ರಿ, ಎಲಿಯಟ್ ಮತ್ತು ಪ್ರೊಪೈಲರ್ ಯೂಸ್ ಮಾಡೋ ಸಮಯದೊಳಗೆ. ಈ ರೀತಿ ಸಿಂಪರಣೆ ಮಾಡ್ಕೋರಿ. ಇದಾದ ನಂತರ ನೀವೇನು ಮಾಡ್ರಿ, ಗಾರ್ಡಿಯನ್ 40 200 ಲೀಟರ್ ನೀರಿಗೆ 400 ಮಿಲಿ ಪ್ಲಸ್ M45 500 ಗ್ರಾಮ್ ಈ ರೀತಿ ಹಾಕೊಂಡು ನೀವು ಸಿಂಪರಣೆ ಮಾಡ್ಕೋರಿ. ಇದರಿಂದ ಕೂಡ ನಿಮಗೆ ಡೌನಿ ಕಂಟ್ರೋಲ್ ಆಗಕ್ಕೆ ಅನುಕೂಲ ಆಗ್ತೈತಿ. ಅದು ಆಲ್ಮೋಸ್ಟ್ ಈಗ ಯಾವ ಪ್ಲಾಟ್ನೊಳಗೂ ಡೌನಿ ಕಂಡು ಬರತ್ತಿಲ್ಲ, ಬಟ್ ಡೌನಿ ವಾತಾವರಣ ಅಂತೂ ಇಲ್ಲ. ಆದರೆ ನಿಮ್ಗೆ ಜಾಸ್ತಿಯಾಗಿ ಈಗ ಮಂಜು ಬೀಳೋ ಕಾರಣದಿಂದ ಕೂಡ ಮಳೆ ಆಗೋ ಕಾರಣದಿಂದ ಕೂಡ ಬಂದರೂ ಪ್ರಿವೆಂಟಿವ್ ಆಗಿ ನೀವು ಜಲ್ದಿ ಸ್ಪ್ರೇ ಮಾಡ್ಕೋಬಹುದು. ಇದಾದ ನಂತರ ಇನ್ನೊಂದು ಕೂಡ ಡೌನಿಗೆ ಒಳ್ಳೆಯ ಔಷಧ ಕೂಡ ಐತಿ, ವೆಲ್ಚೋ 200 ಲೀಟರ್ ನೀರಿಗೆ 400 ಗ್ರಾಮ್ ಹಾಕೊಂಡು ಸಿಂಪರಣೆ ಮಾಡ್ಕೋಬಹುದು. ನೀವು GA ಜೊತೆ ಕೂಡ ಈ ಔಷಧ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ನಿಮ್ಮ ಪ್ಲಾಟ್ ಆಲ್ಮೋಸ್ಟ್ ಈಗ ಕೊಡ್ರೋಗ ಫ್ಲವರಿಂಗ್ ಸ್ಟೇಜ್ನಾಗಿತ್ತು. ನಾನು ಕೊಡ್ರೋಗ ಬರದೇ ಇರೋ ರೀತಿ ನಾವು ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೋಬೇಕಪ್ಪ ಅಂತಂದ್ರೆ, ನಿಮ್ಮ ಡ್ರಿಪ್ ಮುಖಾಂತರ SOP 6 kg ಎಕರೆಗೆ ನೀಡಬಹುದು. ಇದರಿಂದ ಸ್ವಲ್ಪ ನೈಟ್ರೋಜನ್ ಪ್ರಮಾಣ ಕಡಿಮೆಯಾಗಿ ನಿಮಗೆ ಕಾಳು ಉದುರುವಿಕೆ ಮತ್ತು ಕೊಡ್ರೋಗ ಬರದೇ ಇರೋ ರೀತಿ ವ್ಯವಸ್ಥಾಪನೆ ಆಗಕ್ಕೆ ಅನುಕೂಲ ಆಗ್ತೈತಿ. ಇದಾದ ನಂತರ ನೀವೇನು ಮಾಡಿರಿ, ರೋಕೋ 200 ಗ್ರಾಮ್, ಕುಮಾನೆಲ್ 400 ಮಿಲಿ ಪ್ಲಸ್ 0.72 34 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಇದಾದ ನಂತರ ನೀವೇನು ಮಾಡಿರಿ, GA 200 ಲೀಟರ್ ನೀರಿಗೆ 10 ppm ಪ್ಲಸ್ ಎನ್ಯಾಂಜೋ ಎಕರೆಗೆ 100 ಗ್ರಾಮ್, ಮಿನಿಮಮ್ 300 ಲೀಟರ್ ನೀರು ಕೂಡ ಮಾಡ್ಬೋದು, ಎಕರೆಗೆ 100 ಗ್ರಾಮ್ ಈ ರೀತಿ. ಅದರ ಜೊತೆ ಪ್ಲಸ್ ಕಿರಾರಿ
150 ಮಿಲಿ ಎಕರೆಗೆ ನೀವು ಹಾಕೊಂಡು ಸಿಂಪರಣೆ ಮಾಡ್ಕೋಬಹುದು. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ನಾವು ಭೇಟಿಯಾಗೋಣ. ನಮಸ್ಕಾರ.